ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಕೌಂಟೆನ್ಸಿ ಈಸಿ ಲರ್ನ್. ಐ ಆಮ್ ದರ್ಶನ ಹೆಗ್ಡೆ ಹಿಯರ್. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಕಲಿಯೋದಕ್ಕೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಸೆಕೆಂಡ್ PU ಅಕೌಂಟೆನ್ಸಿಯ ಇನ್ನೊಂದು 12 ಮಾರ್ಕ್ಸಿನ ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಅದು ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್. ಸೊ ಈ ರಿಟೈರ್ಮೆಂಟ್ ಆಫ್ ಪಾರ್ಟ್ನರಲ್ಲಿ ನೀವು ಕ್ವಶನ್ ಬ್ಯಾಂಕಲ್ಲಿ ಕ್ವಶನ್ಗಳನ್ನು ನೋಡಿರ್ಬೋದು. ಬಹಳಷ್ಟು ಕ್ವಶನ್ಗಳು ಸ್ವಲ್ಪ ಟ್ರಿಕಿ ಆಗಿದೆ ಅಲ್ವಾ? ಸೊ ಆ ಥರದ ಕ್ವಶನ್ಗಳನ್ನು ತೊಗೊಂಡು ಇದನ್ನು ಒಂದು ಸುಲಭವಾದ ಮೆಥಡಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ತಾ ಹೋಗ್ಬೋದು, ಯಾವುದೇ ರೀತಿಯ ಕನ್ಫ್ಯೂಷನ್ ಆಗದೆ ಇರೋ ಹಾಗೆ ಹೇಗೆ ಮೊದಲನೇ ಸಲನೇ ಟ್ಯಾಲಿ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ. ಸೊ ತಡ ಮಾಡಿದೇನೆ ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ತೊಗೊಂಡಿರೋದು ಕ್ವಶನ್ ಬ್ಯಾಂಕಿನ ಥರ್ಡ್ ಪ್ರಾಬ್ಲಮ್, ದಟ್ ಈಸ್ ಅನಿತಾ, ಕವಿತಾ ಆ್ಯಂಡ್ ಸುನೀತಾ ಈ ಒಂದು ಪ್ರಾಬ್ಲಮನ್ನು ತೊಗೊಂಡಿದ್ದೀನಿ. ಇಲ್ಲಿ ಅಡಿಷನಲ್ ಇನ್ಫಾರ್ಮೇಷನಲ್ಲಿ ನೀವು ನೋಡಿದರೆ ಅಲ್ಲಿ ಒಂದಷ್ಟು ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ಗಳನ್ನು ಕೊಟ್ಟಿದ್ದಾರೆ, ಹಾಗೆ ಗುಡ್ ವಿಲ್ ಕೇಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ, ಇದು 35,000 ಫ್ರಮ್ ಅನಿತಾಸ್ ಕ್ಯಾಪಿಟಲ್ ಅಕೌಂಟ್ ಬಿ ಟ್ರಾನ್ಸ್ಫರ್ ಟು ಹರ್ ಲೋನ್ ಅಕೌಂಟ್ ಅಂತ ಇದೆ. ಅಂದರೆ ಮೋಡ್ ಆಫ್ ಪೇಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಬ್ಯಾಲೆನ್ಸ್ ಬಿ ಪೇಡ್ ಥ್ರೂ ಬ್ಯಾಂಕ್ ಇಫ್ ರಿಕ್ವೈರ್ಡ್, ನೆಸೆಸರಿ ಓವರ್ ಡ್ರಾಫ್ಟ್ ಮೇ ಬಿ ಆಬ್ಟೈನ್ಡ್ ಫ್ರಮ್ ಬ್ಯಾಂಕ್ ಅಂತ ಇದೆ. ಸೊ ತುಂಬ ಜನರಿಗೆ ಈ ಥರ ಕೊಟ್ಟರೆ ಏನು ಮಾಡೋದು ಅಂತ ಗೊತ್ತಿರಲ್ಲ. ಈ ಒಂದು ಪಾಯಿಂಟನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲ ಪಾಯಿಂಟ್ಗಳು ಕೂಡ ತುಂಬ ಈಸಿಯಾಗಿದೆ. ನಾವು ಅಡ್ಮಿಷನಲ್ಲಿ ಮಾಡಿದ ಥರನೇ ಇದೆ. ಇಲ್ಲಿ ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ಗೆ ಬಹಳಷ್ಟು ಡಿಫ್ರೆನ್ಸ್ ಏನೂ ಇರೋದಿಲ್ಲ. ನಾವು ಪ್ರಿಪರೇಷನ್ ಮಾಡ್ಕೊಳ್ಳೋದೆಲ್ಲ ಸೇಮೇನೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಕೋತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ, ಹಾಗೆ ಕ್ಯಾಶ್ ಆರ್ ಬ್ಯಾಂಕ್ ಬೇಕಿದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ಹಾಗೆ ಲಾಸ್ಟಲ್ಲಿ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ಕೋತೀವಿ. ಇದೆಲ್ಲ ಸಿಮಿಲರ್ ಇರುತ್ತೆ. ಆ್ಯಂಡ್ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಮಾಡೋದು ಕೂಡ ಸಿಮಿಲರ್ ಇರುತ್ತೆ. ಆ್ಯಂಡ್ ಓನ್ಲಿ ಡಿಫ್ರೆನ್ಸ್ ಈಸ್ ಗುಡ್ ವಿಲ್ ಟ್ರೀಟ್ಮೆಂಟ್. ಹಾಗೆಯೇ ರಿಟೈರಿಂಗ್ ಆಗ್ತಾ ಇರುವಂಥ ಪಾರ್ಟ್ನರಿಗೆ ಏನು ಪೇಮೆಂಟನ್ನು ಮಾಡಬೇಕಲ್ಲ, ಅದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಸೊ ನಾವು ಆಲ್ರೆಡಿ ಈ ಸೀರೀಸ್ನ ಹಿಂದಿನ ಪಾರ್ಟ್ಗಳಲ್ಲಿ ಅಡ್ಮಿಷನ್ ಚಾಪ್ಟರ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು 2 ಮೆಥಡ್ಗಳಲ್ಲಿ ನೋಡಿದ್ವಿ. ಎಲ್ಲ ಅಕೌಂಟ್ಗಳನ್ನ ಒಟ್ಟೊಟ್ಟಿಗೆ ಹಾಕ್ಕೊಂಡು 1 by 1 ಸಾಲ್ವ್ ಮಾಡೋದು, ಹಾಗೆಯೇ ಒಂದೊಂದಾಗಿ ಅಕೌಂಟ್ಗಳನ್ನ ಸಾಲ್ವ್ ಮಾಡ್ತಾ ಬರೋದು. 2 ಮೆಥಡಲ್ಲಿ ನಾವು ಕಲ್ತ್ಕೊಂಡಿದ್ವಿ. ಈ ಒಂದು ರಿಟೈರ್ಮೆಂಟಲ್ಲಿ ಮಾತ್ರ ನಾನು ಯಾವಾಗಲೂ ಎಲ್ಲ ಅಕೌಂಟ್ಗಳನ್ನ ಒಟ್ಟೊಟ್ಟಿಗೆ ಹಾಕ್ಕೊಂಡು ಮಾಡುವಂಥ ಮೆಥಡನ್ನು ಯೂಸ್ ಮಾಡ್ಕೋತೀನಿ. ಇದು ನನಗೆ ಸುಲಭ ಅನಿಸುತ್ತೆ, ನಿಮಗೂ ಸುಲಭ ಅನಿಸುತ್ತೆ ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ. ಹೇಗೆ ಚೇಂಜಸ್ ಆಗುತ್ತೆ, ಏನು ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಆ್ಯಸ್ ಯೂಶುವಲ್ ಈ ಥರ ನಾನು ಫಾರ್ಮೆಟನ್ನು ಹಾಕ್ಕೊಂಡಿದ್ದೀನಿ. ಪ್ರತಿಯೊಂದಕ್ಕೂ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡ್ಕೋತೀವಿ ಪ್ರತಿ ಅಕೌಂಟಿಗೆ. ಆ್ಯಂಡ್ ಎಷ್ಟು ಸ್ಪೇಸ್ ಬೇಕು ಅನ್ನೋದನ್ನು, ಎಷ್ಟು ಅಡ್ಜಸ್ಟ್ಮೆಂಟ್ ಇದೆ ನೋಡಿಕೊಂಡು ಒಂದು ಅಂದಾಜಿಗೆ ನಾವು ಹಾಕ್ಕೊಳ್ತೀವಿ. ಹಾಗೆಯೇ ಇಲ್ಲಿ ಎಲ್ಲ ಅಮೌಂಟ್ ಕಾಲಮ್ಗಳಲ್ಲಿ ರುಪೀಸನ್ನು ಮೆನ್ಷನ್ ಮಾಡ್ತೀವಿ. ಡೆಬಿಟ್ ಕ್ರೆಡಿಟನ್ನು ಅಕೌಂಟಿಗೆ ಮೆನ್ಷನ್ ಮಾಡಿದ್ದೀನಿ ನೋಡಿ. ಹಾಗೆ ಬ್ಯಾಲೆನ್ಸ್ ಶೀಟಿಗೆ ಡೆಬಿಟ್ ಕ್ರೆಡಿಟ್ ಇರೋದಿಲ್ಲ, ಆದರೆ ಲಯಬಿಲಿಟಿ ಮತ್ತು ಅಸೆಟ್ ಸೈಡ್ ಇರುತ್ತೆ. ಹಾಗೆ ಬ್ಯಾಲೆನ್ಸ್ ಶೀಟನ್ನು ರಿಟೈರ್ಮೆಂಟ್ ಆಗಿರೋ ಡೇಟಿಗೆ ಹಾಕ್ತೀವಿ. ಆ್ಯಂಡ್ ಬ್ರ್ಯಾಕೆಟಲ್ಲಿ ಆಫ್ಟರ್ ರಿಟೈರ್ಮೆಂಟ್ ಅಂತ ಬರಿತೀವಿ. ಇದು ಮೊದಲನೇ ಸ್ಟೆಪ್. ಇದಾದ ನಂತರ ಸೆಕೆಂಡ್ ಸ್ಟೆಪ್ ಅಂತಂದರೆ ಎಡಿಷನಲ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿರುವಂಥ ಅಸೆಟ್ ಮತ್ತು ಲಯಬಿಲಿಟಿ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಏನಿದೆ, ಅದು ಯಾವ್ಯಾವುದರಲ್ಲಿ ಅಡ್ಜಸ್ಟ್ ಆಗುತ್ತೆ ಅನ್ನೋದಕ್ಕೆ ಬ್ಯಾಲೆನ್ಸ್ ಶೀಟ್ ಐಟಮ್ಸಲ್ಲಿ ನಾವು ಒಂದು ಮಾರ್ಕ್ ಮಾಡ್ಕೋತಾ ಬರ್ತೀವಿ. ಸೊ ಮೊದಲನೇ ನೋಡಿ, ಪ್ರಿಮೈಸಸ್ ಹ್ಯಾವ್ ಬಿನ್ ಅಪ್ರಿಸಿಯೇಟೆಡ್ ಬೈ 20% ಇದೆ. ಸೊ ಇದು ಪ್ರಿಮೈಸಸ್ ಮೇಲೆ ಅಡ್ಜಸ್ಟ್ ಆಗೋದ್ರಿಂದ ಅದ್ರ ಮೇಲೆ ಒಂದು ಚಿಕ್ಕದಾಗಿ ಮಾರ್ಕ್ ಮಾಡ್ಕೋತೀವಿ. ಹಾಗೆ ಸ್ಟಾಕ್ ಡೆಪ್ರಿಸಿಯೇಟೆಡ್ ಬೈ 10% ಇದೆ. ಸೊ ಸ್ಟಾಕ್ ಮೇಲೆ ಮಾರ್ಕ್ ಮಾಡ್ಕೊಂಡ್ವಿ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ವಾಸ್ ಟು ಬಿ ಮೇಡ್ ಅಟ್ 10% ಆನ್ ಡೆಟರ್ಸ್ ಇದೆ. ಸೊ PDD ಮೇಲೆ ಇಲ್ಲಿ ಡೆಟರ್ಸಲ್ಲಿ ಲೆಸ್ ಆಗಿದೆ ನೋಡಿ, ಅಲ್ಲಿ ಮಾರ್ಕ್ ಮಾಡ್ಕೊಂಡ್ವಿ. ಹಾಗೆ ಫರ್ನಿಚರ್ ಟು ಬಿ ಬ್ರಾಟ್ ಅಪ್ ಟು 45,000 ಇದೆ. ಸೊ ಫರ್ನಿಚರ್ ಮೇಲೆ ಒಂದು ಮಾರ್ಕ್ ಮಾಡ್ಕೊಂಡ್ವಿ. ಇನ್ನು ಗುಡ್ ವಿಲ್ ಆಫ್ ಫಾರ್ಮ್ ವ್ಯಾಲ್ಯೂಡ್ ಅಂತ ಕೊಟ್ಟಿದ್ದಾರೆ. ಇದು ಗುಡ್ ವಿಲ್ ಟ್ರೀಟ್ಮೆಂಟ್ ಯಾವುದೇ ಅಸೆಟ್ ಲಯಬಿಲಿಟಿ ಅಡ್ಜಸ್ಟ್ಮೆಂಟಲ್ಲಿ ಬರೋದಿಲ್ಲ, ಹಾಗಾಗಿ ಇದನ್ನು ಎಲ್ಲೂ ಮಾರ್ಕ್ ಮಾಡ್ಕೊಳ್ಳಲ್ಲ. ಹಾಗೆ ಲಾಸ್ಟಲ್ಲಿ 35,000 ಫ್ರಮ್ ಅನಿತಾಸ್ ಕ್ಯಾಪಿಟಲ್ ಅಕೌಂಟ್ ಟು ಬಿ ಟ್ರಾನ್ಸ್ಫರ್ ಟು ಹರ್ ಲೋನ್ ಅಕೌಂಟ್ ಅಂತ ಇದೆ. ಇದನ್ನು ಕೂಡ ನಾವು ಸಪರೇಟ್ ಆಗಿ ಟ್ರೀಟ್ ಮಾಡ್ತೀವಿ. ಇದು ಯಾವುದ್ರಲ್ಲೂ ಅಡ್ಜಸ್ಟ್ ಆಗುವಂಥ ಐಟಮ್ ಅಲ್ಲ. ಸೊ ಇದಿಷ್ಟು ಐಟಮ್ಗಳಿಗೆ ನಾವು ಈಗ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಹೋಗೋಣ. ಈಗ ಸೆಕೆಂಡ್ ಸ್ಟೆಪ್ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ಗಳನ್ನ 1 by 1 ಟ್ರಾನ್ಸ್ಫರ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿರುವಂಥ ಐಟಮ್ಗಳಿಗೆ ಒಂದೊಂದು ಇಫೆಕ್ಟ್ ಇರುತ್ತೆ, ಒಂದೊಂದು ಕಡೆ ಅದು ಎಂಟ್ರಿ ಆಗುತ್ತೆ. ಹಾಗೆ ಅಡಿಷನಲ್ ಇನ್ಫಾರ್ಮೇಷನ್ ಅಲ್ಲಿರುವಂಥ ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ಗಳಿಗೆ 2 ಇಫೆಕ್ಟ್ ಅನ್ನು ನಾವು ಕೊಡಬೇಕಾಗಿರುತ್ತೆ. ಆ್ಯಂಡ್ ಅಡ್ಮಿಷನಲ್ಲಿ ಹೇಳಿದಾಗ ಇನ್ನೊಂದು ಲಾಜಿಕ್ ಏನಪ್ಪಾ ಅಂತಂದರೆ, ಲಯಬಿಲಿಟಿ ಸೈಡ್ ಐಟಮ್ಸ್ ಏನಿದೆ ಇದು ಯಾವುದೇ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಆಗುತ್ತೆ, ಇಲ್ಲಾಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ಎಂಟ್ರಿ ಆಗಬೇಕು. ಹಾಗೆಯೇ ಅಸೆಟ್ ಸೈಡ್ ಯಾವುದೇ ಐಟಮ್ಸ್ಗಳು ಯಾವುದೇ ಅಕೌಂಟಿನ ಡೆಬಿಟ್ ಸೈಡಿಗೆ ಎಂಟ್ರಿ ಆಗುತ್ತೆ. ಹಾಗೆ ನ್ಯೂ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಆಗೋದಿದ್ರೆ ಅದನ್ನು ನಾವು ಅಸೆಟ್ ಸೈಡಲ್ಲಿ ಎಂಟ್ರಿ ಮಾಡ್ಕೋತೀವಿ. ಹಾಗೆ ಯಾವುದಕ್ಕೆಲ್ಲ ಅಡ್ಜಸ್ಟ್ಮೆಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದನ್ನು ಇನ್ನರ್ ಕಾಲಮಲ್ಲಿ ಇಟ್ಕೋತೀವಿ. ಹಾಗೆ ಅಡ್ಜಸ್ಟ್ಮೆಂಟ್ ಇಲ್ಲ ಅಂತಂದರೆ ಅದನ್ನು ಔಟರ್ ಕಾಲಮಿಗೆ ಡೈರೆಕ್ಟಾಗಿ ತಗೋತೀವಿ. ಆ್ಯಂಡ್ ಲಯಬಿಲಿಟಿ ಸೈಡಿಗೆ ಮೊದಲು ಬರ್ತೀವಿ. ಲಯಬಿಲಿಟಿ ಸೈಡಲ್ಲಿ 3 ಐಟಮ್ಗಳು ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುವಂಥದ್ದಿದೆ. ಅದು ಯಾವುದಪ್ಪ ಅಂದರೆ ಒಂದು ಕ್ಯಾಪಿಟಲ್ಸ್, ಮತ್ತು ಜನರಲ್ ರಿಸರ್ವ್ ಮತ್ತು P&L ಅಕೌಂಟ್. ಸೊ P&L ಅಕೌಂಟ್ ಕೆಲವು ಸಲ ಲಯಬಿಲಿಟಿ ಸೈಡಲ್ಲಿ ಇರುತ್ತೆ, ಕೆಲವು ಸಲ ಅಸೆಟ್ ಸೈಡಲ್ಲಿ ಇರುತ್ತೆ. ಇಲ್ಲಿ ಎಲ್ಲೂ ಕೊಟ್ಟಿಲ್ಲ ನೋಡಿ, ಓನ್ಲಿ ಜನರಲ್ ರಿಸರ್ವ್ ಮತ್ತು ಕ್ಯಾಪಿಟಲ್ಸ್ ಇದೆ. ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋತೀವಿ. ಲಯಬಿಲಿಟಿ ಸೈಡಲ್ಲಿ ಇರೋದ್ರಿಂದ ಕ್ರೆಡಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಎಂಟ್ರಿ ಆಯಿತು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಕ್ಯಾಪಿಟಲ್ ಬ್ಯಾಲೆನ್ಸನ್ನು ಮೊದಲು ಬರ್ಕೋತೀವಿ. ಇಟ್ ಈಸ್ 50,000, 30,000 ಆ್ಯಂಡ್ 20,000. ನೆಕ್ಸ್ಟ್ ಜನರಲ್ ರಿಸರ್ವ್, ಅದನ್ನು ಅವರ ಓಲ್ಡ್ ರೇಷೋದಲ್ಲಿ ಎಲ್ಲ ಪಾರ್ಟ್ನರ್ಸಿಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಯಾಕಂತಂದರೆ ಇಲ್ಲಿ ರಿಟೈರ್ಮೆಂಟ್ ಆಗಿರೋದ್ರಿಂದ, ರಿಟೈರ್ಮೆಂಟ್ ಆಗೋದಕ್ಕೂ ಮೊದಲು 3 ಜನ ಸೇರಿ ಬಿಸ್ನೆಸ್ಸನ್ನು ನಡೆಸ್ತಾ ಇದ್ರು ಅಲ್ವಾ, ಹಾಗಾಗಿ ಎಲ್ಲ ಪಾರ್ಟ್ನರಿಗೆ ಅವರ ಓಲ್ಡ್ ರೇಷೋದಲ್ಲಿ ನಾವು ಶೇರ್ ಮಾಡ್ತೀವಿ. 5:3:2 ರೇಷೋ ಇದೆ ನೋಡಿ. ಸೊ 5:3:2ದಲ್ಲಿ 10,000 ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದಾಗ 5,000
3000 ಹಾಗೆ 2000 ಬರ್ತಾ ಇದೆ, ಅದನ್ನು ಎಂಟ್ರಿ ಮಾಡ್ಕೋತೀವಿ. ಈಗ 2 ಐಟಮ್ ಆಯಿತು. ಹಾಗೆ ಉಳಿದ 3 ಏನಿದೆ, ಸೆಂಟ್ರಿ ಕ್ರೇಟರ್ಸ್, ಬಿಲ್ಸ್ ಪೇಯಬಲ್, ಪ್ರೊವಿಷನ್ ಫಾರ್ ಲೀಗಲ್ ಡ್ಯಾಮೇಜಸ್, ಇದು 3 ಔಟ್ಸೈಡರ್ ಲಯಬಿಲಿಟಿ, ಬೇರೆಯವರಿಗೆ ಕೊಡಬೇಕಾದಂಥ ಲಯಬಿಲಿಟಿ. ಸೊ ಪಾರ್ಟ್ನರ್ ರಿಲೇಟೆಡ್ ಲಯಬಿಲಿಟಿ ಅಲ್ಲ, ಅದೆಲ್ಲವನ್ನು ಹೊಸ ಬ್ಯಾಲೆನ್ಸ್ ಶೀಟಿನ ಲಯಬಿಲಿಟಿ ಸೈಡಲ್ಲಿ 1 by 1 ಎಂಟ್ರಿ ಮಾಡ್ತೀವಿ. ಆ್ಯಂಡ್ ಆಸ್ ದರ್ ಇಸ್ ನೋ ಅಡ್ಜಸ್ಟ್ಮೆಂಟ್, ವಿ ವಿಲ್ ಟೇಕ್ ಇಟ್ ಡೈರೆಕ್ಟ್ಲಿ ಇನ್ ದಿ ಔಟರ್ ಕಾಲಮ್. ಈಗ ನೆಕ್ಸ್ಟ್ ಅಸೆಟ್ ಸೈಡಿಗೆ ಬರ್ತೀವಿ. ಅಸೆಟ್ ಸೈಡಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಿನ ಬ್ಯಾಲೆನ್ಸ್ ಒಂದನ್ನು ನಾವು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಹಾಕ್ತೀವಿ. ಸೊ ಇಲ್ಲಿ ನೋಡಿ ಬ್ಯಾಂಕ್ ಅಕೌಂಟ್ ಇದೆ ಆ್ಯಂಡ್ ಬ್ಯಾಂಕ್ ಅಕೌಂಟಿನ ಬ್ಯಾಲೆನ್ಸನ್ನು ಬ್ಯಾಂಕ್ ಅಕೌಂಟ್ ಅಂತ ಪ್ರಿಪೇರ್ ಮಾಡಿದ್ದೀವಿ ನೋಡಿ, ಅದರಲ್ಲಿ ಹಾಕ್ತೀವಿ. ಆ್ಯಸ್ ಇಟ್ ಈಸ್ ಇನ್ ಅಸೆಟ್ ಸೈಡ್, ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಡೆಬಿಟ್ ಸೈಡ್. ಸೊ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರಿತೀವಿ. 8500 ಇದೆ. ಇದೊಂದನ್ನು ಮಾತ್ರ ನಾವು ಬೇರೆ ಅಕೌಂಟಲ್ಲಿ ತೊಗೋತೀವಿ. ಹಾಗೆಯೇ ಏನಾದರೂ P&L ಅಕೌಂಟನ್ನು ಕೊಟ್ಟಿದ್ರೆ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿನ ಡೆಬಿಟ್ ಸೈಡ್ಗೆ ಎಂಟ್ರಿ ಮಾಡಿ ರಿಸರ್ವ್ ಥರನೇ ಓಲ್ಡ್ ರೇಷೋದಲ್ಲಿ ಆಲ್ ಪಾರ್ಟ್ನರ್ಸ್ಗೆ ಹಂಚ್ತೀವಿ. ಇನ್ನು ಉಳಿದಂಥ ಎಲ್ಲ ಅಸೆಟ್ಗಳನ್ನು 1 by 1 ನಾವು ನ್ಯೂ ಬ್ಯಾಲೆನ್ಸ್ ಶೀಟನ್ನು ಅಸೆಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಯಾವುದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಅದನ್ನು ಇನ್ನರ್ ಕಾಲಮಲ್ಲಿ ಇಡ್ತೀವಿ, ಒಂದು ಗ್ಯಾಪನ್ನು ಬಿಡ್ತೀವಿ. ಹಾಗೆ ಯಾವುದಕ್ಕೆ ಅಡ್ಜಸ್ಟ್ಮೆಂಟ್ ಇಲ್ಲ ಔಟರ್ ಕಾಲಮಲ್ಲಿ ಡೈರೆಕ್ಟಾಗಿ ಬರಿತಾ ಹೋಗ್ತೀವಿ. ಇಲ್ಲಿ ಡೆಟರ್ಸನ್ನು ಇದೇ ರೀತಿಯಾಗಿ ಬರ್ಕೋತೀವಿ. 6000 ಇದೆ ನೋಡಿ ಇನ್ನರ್ ಕಾಲಮಲ್ಲಿ. ಹಾಗೆ ಲೆಸ್ PDD ಅಂತ ಬರೆದು ಈ ಥರ ಬ್ರ್ಯಾಕೆಟಲ್ಲಿ PDD ಅಮೌಂಟನ್ನು ಬರೆದಿಟ್ಕೋತೀವಿ 500 ಅಂತ ಹೇಳಿ. ಸೊ ಇಲ್ಲಿ PDD ಮೇಲೆ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಅದಕ್ಕೆ ಏನು ಅಡ್ಜಸ್ಟ್ ಆಗುತ್ತೆ ಆಮೇಲೆ ನೋಡಿ ಅಡ್ಜಸ್ಟ್ ಮಾಡಿ ಡೆಟರ್ಸ್ ಕೆಳಗಡೆ ಬರಿತೀವಿ. ಹಾಗಾಗಿ ಇದೇ ಥರ ಬರೆದಿಟ್ಕೊಳ್ಳೋಣ. ನೆಕ್ಸ್ಟ್ ಈ ಥರ ಎಲ್ಲದನ್ನು ಇನ್ನರ್ ಕಾಲಮಲ್ಲಿ ಬರೆದು ಒಂದೊಂದು ಲೈನನ್ನು ಬಿಟ್ಕೊಂಡಿದ್ದೀವಿ. ಅಲ್ಲಿಗೆ ಬ್ಯಾಲೆನ್ಸ್ ಶೀಟಿನ ಎಲ್ಲ ಐಟಮ್ಸ್ಗಳಿಗೆ ಒಂದೊಂದು ಇಫೆಕ್ಟನ್ನು ಕೊಟ್ಟಿದ್ದೀವಿ. ಈಗ ನೆಕ್ಸ್ಟ್ ಫಸ್ಟ್ ಅಡ್ಜಸ್ಟ್ಮೆಂಟ್ಗೆ ಹೋಗ್ತೀವಿ. ಪ್ರಿಮೈಸಸ್ ಹ್ಯಾವ್ ಬಿನ್ ಅಪ್ರಿಸಿಯೇಟೆಡ್ ಬೈ 20% ಅಂತ ಇದೆ. ಸೊ ಇದಕ್ಕೆ 2 ಅಡ್ಜಸ್ಟ್ಮೆಂಟ್. ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬರುತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಲಾಸ್ ಆದರೆ ಡೆಬಿಟ್ ಸೈಡ್, ಪ್ರಾಫಿಟ್ ಆದರೆ ಕ್ರೆಡಿಟ್ ಸೈಡ್. ಪ್ರಿಮೈಸಸ್ ಇಲ್ಲಿ ಒಂದು ಅಸೆಟ್ ಅಲ್ವಾ, ಅದರ ವ್ಯಾಲ್ಯೂ ಅಪ್ರಿಸಿಯೇಷನ್ ಅಥವಾ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಇದು ಪ್ರಾಫಿಟ್ ನಮಗೆ. ಸೊ ನಾವು ಕ್ರೆಡಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೊಗೋತೀವಿ. ಬ್ಯಾಲೆನ್ಸ್ ಶೀಟಲ್ಲಿ 80,000 ಇತ್ತು, ಅದರ ಮೇಲೆ 20% ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಟ್ ಕಮ್ಸ್ ಟು 16,000. ಅದನ್ನು ಹಾಗೆ ಬರೆದ್ವಿ. ಹಾಗೆ ಇದಕ್ಕೆ ಇನ್ನೊಂದು ಅಡ್ಜಸ್ಟ್ಮೆಂಟನ್ನು ನಾವು ಪ್ರಿಮೈಸಸ್ಸಲ್ಲಿ ಮಾಡ್ತೀವಿ. ಸೊ ಪ್ರಿಮೈಸಸ್ ಒಂದು ಅಸೆಟ್ಟಲ್ಲಿ ಇನ್ಕ್ರೀಸ್ ಆಗಿರೋದ್ರಿಂದ ಪ್ಲಸ್ ಮಾಡ್ತೀವಿ, ಪ್ಲಸ್ ಅಪ್ರಿಸಿಯೇಷನ್ 16,000 ಆ್ಯಡ್ ಮಾಡಿ ತೊಗೋತೀವಿ. ದಟ್ ಕಮ್ಸ್ ಟು 96,000 ಇನ್ ದಿ ಔಟರ್ ಕಾಲಮ್. ಇನ್ನರ್ ಕಾಲಮನ್ನು ಈ ರೀತಿ ಕೆಳಗಡೆ ಲೈನ್ ಹಾಕಿ ಕ್ಲೋಸ್ ಮಾಡಿ ಔಟರ್ ಕಾಲಮಲ್ಲಿ ಬರಿತೀವಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಸ್ಟಾಕ್ ಡೆಪ್ರಿಸಿಯೇಟೆಡ್ ಬೈ 10% ಅಂತ ಇದೆ. ಸೊ ಸ್ಟಾಕ್ ಅಂದರೆ ಅಸೆಟ್, ಅದರ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ, ಡೆಪ್ರಿಸಿಯೇಷನ್ ಆಗ್ತಾ ಇದೆ. ಸೊ ಲಾಸ್ ಫಾರ್ ಅಸ್, ಹಾಗಾಗಿ ಡೆಬಿಟ್ ಸೈಡಲ್ಲಿ ತೊಗೋತೀವಿ. ಟು ಸ್ಟಾಕ್ 9,000 ಇದೆ. ಸೊ 9,000 ಮೇಲೆ 10% ಅಂದರೆ 900 ಆಯಿತು, ಅದನ್ನು ಬರಿತೀವಿ. ಹಾಗೆಯೇ ಇನ್ನೊಂದು ಇಫೆಕ್ಟನ್ನು ಇದಕ್ಕೆ ಸ್ಟಾಕಲ್ಲಿ ಕೊಡ್ತೀವಿ. ಸ್ಟಾಕಲ್ಲಿ ಲೆಸ್ ಮಾಡಿ ತೊಗೋತೀವಿ. ಆ್ಯಸ್ ಇಟ್ ಈಸ್ ಡೆಪ್ರಿಸಿಯೇಷನ್, ಲೆಸ್ ಡೆಪ್ರಿಸಿಯೇಷನ್ ಅಂತ ತೊಗೊಂಡ್ವಿ. ಆ್ಯಂಡ್ 900 ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಅದನ್ನು ಇಲ್ಲಿ ತೊಗೊಂಡು ಆ್ಯಸ್ ಇಟ್ ಈಸ್ ಮೈನಸ್ ಬ್ರ್ಯಾಕೆಟಲ್ಲಿ ಇಟ್ಕೋತೀವಿ. 9,000 minus 900, 8,100 ಇನ್ ದಿ ಔಟರ್ ಕಾಲಮ್. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ವಾಸ್ ಟು ಬಿ ಮೇಡ್ ಆಟ್ 10% ಆನ್ ಡೆಟರ್ಸ್ ಅಂತ ಇದೆ. ಸೊ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈ ಒಂದು ಅದು ಅಸೆಟ್ ಸೈಡಲ್ಲಿ ಇದ್ದರೂ ಕೂಡ ಅದೊಂದು ಲಯಬಿಲಿಟಿ ಸೈಡ್ ಐಟಮ್ ಅಂತ ನಾನು ನಿಮಗೆ ಹೇಳಿದ್ದೆ. ಎನಿ ಪ್ರೊವಿಷನ್ ಈಸ್ ಅ ಲಯಬಿಲಿಟಿ. ಹಾಗಾಗಿ ಪ್ರೊವಿಷನ್ ಅನ್ನೋದು ಜಾಸ್ತಿ ಆದರೆ ಲಾಸ್ ಅಂತ ತಗೊಂಡು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ. ಹಾಗೆ ಡಿಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಇಲ್ಲಿ ಏನಾಗಿದೆ ನೋಡಿ, ಪ್ರೊವಿಷನನ್ನು ನಾವು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ 10%. ಈ 10% ಯಾವುದ್ರ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು? ಡೆಟರ್ಸಿನ ಇನ್ನರ್ ಕಾಲಮ್ ವ್ಯಾಲ್ಯೂ ಮೇಲೆ. ಸೊ ಇನ್ನರ್ ಕಾಲಮಲ್ಲಿ 6,000 ಇದೆ ನೋಡಿ, ಆ ವ್ಯಾಲ್ಯೂ ಮೇಲೆ 10% ಅಂದರೆ 600 ಆಗುತ್ತೆ. ಸೊ ಈಗ ಅವರು 600 ಮೇಂಟೈನ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಲ್ಡ್ PDD ಆಲ್ರೆಡಿ ಮೇಂಟೈನ್ ಆಗಿರುವಂಥ PDD 500 ಇದೆ. ಸೊ ಈಗ ನಾವು ಮತ್ತೆ ಪೂರ್ತಿ 600 ಕ್ರಿಯೇಟ್ ಮಾಡಬೇಕಾಗಿಲ್ಲ, ಜಸ್ಟ್ ಎಷ್ಟು ಇನ್ಕ್ರೀಸ್ ಮಾಡಬೇಕು ಅಥವಾ ಡಿಕ್ರೀಸ್ ಮಾಡಬೇಕು ನೋಡಿಕೊಂಡ್ರೆ ಸಾಕು. ಸೊ ಹಳೆ ವ್ಯಾಲ್ಯೂ 500, ಈಗ ಹೊಸದಾಗಿ ಕ್ಯಾಲ್ಕುಲೇಷನ್ ಮಾಡಿರೋದು 600, ಹಾಗಾಗಿ 100 ರೂಪೀಸನ್ನು ಇನ್ಕ್ರೀಸ್ ಮಾಡಬೇಕು. ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಇದಕ್ಕೆ ಡೆಬಿಟ್ ಸೈಡಲ್ಲಿ ಎಂಟ್ರಿ ಕೊಡ್ತೀವಿ, ಇನ್ಕ್ರೀಸ್ ಇನ್ PDD. ಸೊ 2 PDD ಅಂತ ಬರೆಯೋಣ. ಆ್ಯಂಡ್ ಇಲ್ಲಿ ಕ್ಯಾಲ್ಕುಲೇಷನ್ ಹೇಗೆ ತೋರಿಸೋಣ? 6,000 ಮೇಲೆ 10% 600 ಬರುತ್ತಲ್ಲ, ಅದರಲ್ಲಿ -500 ಓಲ್ಡ್ PDDನ ಲೆಸ್ ಮಾಡಿ ತೊಗೋತೀವಿ. ಈ ಥರ ತೋರಿಸ್ಬೋದು, ಅಥವಾ ಇದಕ್ಕೆ ಸಪ್ರೇಟ್ ಆಗಿ ಕೂಡ ವರ್ಕಿಂಗ್ ನೋಟನ್ನು ಮಾಡಿ ತೋರಿಸ್ಬೋದು. ಈ ಹಿಂದಿನ ಅಡ್ಮಿಷನ್ ಪ್ರಾಬ್ಲಮ್ಗಳಲ್ಲೆಲ್ಲ ನಾನು ತೋರಿಸಿದ್ದೆ ಯಾವ ರೀತಿ ಮಾಡಬೇಕಂತ, ಆ ರೀತಿನೂ ಮಾಡ್ಬೋದು. ಸೊ 6,000 10% ಅಂದರೆ 600 ಬಂತು, ಅದರಲ್ಲಿ 500 ಲೆಸ್ ಮಾಡಿದ್ರೆ 100 ಬರುತ್ತೆ. ಸೊ ಈ ರೀತಿ ತೋರಿಸ್ವಿ. ಹಾಗೆ ಇದಕ್ಕೆ ಇನ್ನೊಂದು ಅಡ್ಜಸ್ಟ್ಮೆಂಟನ್ನು ನಾವು PDDಲಿ ಕೊಡಬೇಕಾಗತ್ತೆ. ಸೊ PDD 500 ಇತ್ತು, ಈಗ 100 ರೂಪೀಸನ್ನು ಅಂದರೆ ನಾವು ಇಲ್ಲಿ ಏನು ಅಮೌಂಟ್ ಬರೆದಿದ್ದೀವೋ ಅದಕ್ಕೇ ಇನ್ನೊಂದು ಇಫೆಕ್ಟನ್ನು ಕೊಡಬೇಕಾಗತ್ತೆ. ಸೊ 100 ರೂಪೀಸನ್ನು ಅಷ್ಟೇ ಇಲ್ಲಿ ನಾವು ತೊಗೋತೀವಿ. ಇನ್ಕ್ರೀಸ್ ಆಗ್ತಾ ಇರೋದನ್ನ ಪ್ಲಸ್ ಅಂತ ಬರೆಯೋಣ. 500 plus 100, ಸೊ ದಟ್ ಕಮ್ಸ್ ಟು 600. ಅಂದರೆ ಮೇಂಟೈನ್ ಆಗ್ತಾ ಇರೋ PDD ಇಲ್ಲಿ ಬರಬೇಕಾಗತ್ತೆ. 600 ಬಂತು ನೋಡಿ. ಸೊ ಈ PDDನ ಡೆಟರ್ಸಲ್ಲಿ ಮೈನಸ್ ಮಾಡಬೇಕಾಗಿರೋದ್ರಿಂದ ಮೈನಸ್ ಅಂತ ತೊಗೋತೀವಿ, ಬ್ರ್ಯಾಕೆಟಲ್ಲಿ ತೊಗೋತೀವಿ. ಸೊ 6,000 minus 600, 5,400 ಇನ್ ದಿ ಔಟರ್ ಕಾಲಮ್. ಇಷ್ಟು ಸಿಂಪಲ್ ಆಗಿದ್ದಕ್ಕೆ ಇಫೆಕ್ಟನ್ನು ನಾವು ಕೊಡ್ಬೋದು. ಇನ್ನು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ ನೋಡಿ, ಫರ್ನಿಚರ್ ಟು ಬಿ ಬ್ರಾಟ್ ಅಪ್ ಟು ₹45,000 ಅಂತ. ಸೊ ಅಂದರೆ ಫರ್ನಿಚರ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇಟ್ ಮೀನ್ಸ್ ಪ್ರಾಫಿಟ್ ಫಾರ್ ಅಸ್. ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ತೊಗೊಂಡ್ವಿ ಬೈ ಫರ್ನಿಚರ್.
ಆ್ಯಂಡ್ ಬ್ರಾಟ್ ಅಪ್ ಟು ಅಂತ ಇದೆ. ಟು ಇದೆ ಅಂತಂದರೆ ಅದು ಹೊಸ ವ್ಯಾಲ್ಯೂ ಅಂತ. ಸೊ ಯಾವಾಗೆಲ್ಲ ಬ್ರಾಟ್ ಅಪ್ ಬೈ ಅಂತ ಕೊಟ್ಟಿರ್ತಾರೋ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೋ ಅದನ್ನು ಇನ್ಕ್ರೀಸ್ ಮಾಡಬೇಕು ಅಂತ, ಬಟ್ ಅಪ್ ಟು ಅಂತ ಕೊಟ್ಟಾಗ ಅಷ್ಟಕ್ಕೆ ತಂದು ನಿಲ್ಲಿಸಬೇಕು ಅಂತ ಆಗಿರುತ್ತೆ ಅದರ ಅರ್ಥ. ಹಾಗಾಗಿ ಈಗ ಹಳೆ ವ್ಯಾಲ್ಯೂ ಎಷ್ಟಿತ್ತು ಕಂಪೇರ್ ಮಾಡಿ, ಫರ್ನಿಚರ್ ವ್ಯಾಲ್ಯೂ 40,000 ಇತ್ತು, ಇವಾಗ ಅದನ್ನು 45,000ಗೆ ತಂದು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಅಂದಮೇಲೆ ನಾವು ಡಿಫ್ರೆನ್ಸ್ ಅಮೌಂಟನ್ನು ತೊಗೋತೀವಿ ಇಲ್ಲಿ, ಡೈರೆಕ್ಟಾಗಿ 45,000 ತೊಗೊಳ್ಳಲ್ಲ. 45,000 ಹೊಸ ವ್ಯಾಲ್ಯೂದಲ್ಲಿ 40,000 ಹಳೆ ವ್ಯಾಲ್ಯೂನ ಲೆಸ್ ಮಾಡ್ತೀವಿ. ಸೊ ನಾವು ಇನ್ಕ್ರೀಸ್ ಮಾಡಬೇಕಾಗಿರೋ ವ್ಯಾಲ್ಯೂ ಸಿಗುತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಾವು ಬರಿಬೇಕಾಗಿದ್ದು ಬರೀ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಬೇಕಾಗಿರೋ ವ್ಯಾಲ್ಯೂನ ಮಾತ್ರ. ಸೊ ಇದೇ 5,000ಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತೀವಿ. ಸೊ ಫರ್ನಿಚರಲ್ಲಿ ಪ್ಲಸ್ ಅಪ್ರಿಸಿಯೇಷನ್ 5,000. ಈಗ ಬರೋವಂಥ ವ್ಯಾಲ್ಯೂ ಏನಿದೆ ಇದನ್ನು ಆ್ಯಡ್ ಮಾಡಿ ತೊಗೊಳ್ಳುವಂಥ ವ್ಯಾಲ್ಯೂ ಅದು ಅವ್ರು ಕೊಟ್ಟಿರುವಂಥ ಹೊಸ ವ್ಯಾಲ್ಯೂ ಆಗಿರಬೇಕು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಗುಡ್ ವಿಲ್ ಆಫ್ ದಿ ಫಾರ್ಮ್ ಟು ಬಿ ವ್ಯಾಲ್ಯೂಡ್ ಆಟ್ 40,000 ಅಂತ ಇದೆ. ಸೊ ಗುಡ್ ವಿಲ್ ಆಫ್ ದಿ ಫಾರ್ಮ್ ಕೊಟ್ಟಿದ್ದಾರೆ ಆ್ಯಂಡ್ AS 26 ಪ್ರಕಾರ ಇದನ್ನು ಟ್ರೀಟ್ ಮಾಡೋದಕ್ಕೆ ಹೇಳಿದ್ದಾರೆ. AS 26 ಪ್ರಕಾರ ರಿಟೈರ್ಮೆಂಟಲ್ಲಿ ಬರುವಂಥ ಗುಡ್ ವಿಲ್ ಕೇಸ್ ಇದೊಂದೇ. ಗುಡ್ ವಿಲ್ ವ್ಯಾಲ್ಯೂಡ್ ಅಂತ ಕೊಟ್ಟಿರ್ತಾರೆ, ಫಾರ್ಮಿನ ಗುಡ್ ವಿಲ್ ಕೊಟ್ಟಿರ್ತಾರೆ. ಸೊ ನಾವು ವರ್ಕಿಂಗ್ ನೋಟಲ್ಲಿ ಫಾರ್ಮಿನ ಗುಡ್ ವಿಲಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಅನಿತಾಸ್ ಶೇರ್ ಆಫ್ ಗುಡ್ ವಿಲನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಸೊ ಟೋಟಲ್ ಗುಡ್ ವಿಲ್ ಆಫ್ ದಿ ಫಾರ್ಮ್ 40,000 ಇದೆ. 40,000ಅಲ್ಲಿ 5/10 ಅಂದರೆ ₹20,000 ಆಗುತ್ತೆ. ಇಲ್ಲಿ ಕೆಳಗಡೆ ಒಂದು ಸೆಂಟೆನ್ಸ್ ಬರ್ಕೊಬೇಡೋಣ. ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ಕವಿತಾ ಆ್ಯಂಡ್ ಸುನೀತಾ ಇನ್ ಗೇನ್ ರೇಷಿಯೋ. ಗೇನ್ ರೇಷಿಯೋ ಇಲ್ಲಿ ಯಾವುದಾಗುತ್ತೆ ನೋಡಿ, 5:3:2 ರೇಷಿಯೋ ಇತ್ತು. ಅಂದರೆ ಬಿಟ್ಟು ಹೋಗ್ತಾ ಇರುವಂಥ ಪಾರ್ಟ್ನರ್ ಫಸ್ಟ್ ಪಾರ್ಟ್ನರ್. ಸೊ ರಿಮೈನಿಂಗ್ ಪಾರ್ಟ್ನರ್ಸ್ಗೆ ಏನು ಉಳ್ಕೊಳ್ಳುತ್ತಲ್ಲ ರೇಷಿಯೋ, ಅದೇನೇ ಅವರ ಗೇನ್ ರೇಷಿಯೋ ಆಗಿರುತ್ತೆ 3:2. ಯಾಕಂದರೆ ಇಲ್ಲಿ ನ್ಯೂ ರೇಷಿಯೋನು ಕೊಟ್ಟಿಲ್ಲ, ಹಾಗೆ ಗೇನ್ ರೇಷಿಯೋನ ಎಲ್ಲೂ ಮೆನ್ಷನ್ ಕೂಡ ಮಾಡಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸಿನ ಓಲ್ಡ್ ರೇಷಿಯೋನೇ ನಾವು ಗೇನ್ ರೇಷಿಯೋ ಅಂತ ತಗೋತೀವಿ. ಸೊ 3:2 ಆಯಿತು. ಆ ರೇಷಿಯೋದಲ್ಲಿ ನಾವೀಗ ಇದನ್ನು ಹಂಚಬೇಕಾಗತ್ತೆ. ಸೊ ಇದಕ್ಕೆ ಕ್ಯಾಪಿಟಲ್ ಅಕೌಂಟಲ್ಲಿ ಎಂಟ್ರಿ ಕೊಡ್ತೀವಿ ಆ್ಯಂಡ್ ರಿಟೈರ್ಮೆಂಟಲ್ಲಿ ಅಡ್ಮಿಷನ್ಗಿಂತ ಸ್ವಲ್ಪ ಅಪೋಸಿಟ್ ಎಂಟ್ರಿಗಳಾಗುತ್ತೆ ವ್ಯಾಲ್ಯೂಡ್ ಇದ್ದಾಗ. ಯಾಕಂದರೆ ಇಲ್ಲಿ ಒಂದು ಪಾರ್ಟ್ನರ್ ರಿಟೈರ್ಮೆಂಟ್ ಆಗ್ತಾ ಇದೆ, ಆ ರಿಟೈರಿಂಗ್ ಆಗಿರೋ ಪಾರ್ಟ್ನರ್ ಕೂಡ ಗುಡ್ ವಿಲನ್ನು ಅಥವಾ ರೆಪ್ಯುಟೇಷನ್ ಅರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾನೆ. ಹಾಗಾಗಿ ಈಗ ಅವನು ಬಿಟ್ಟು ಹೋಗ್ತಾ ಇರೋದ್ರಿಂದ ಅವನಿಗೆ ಉಳಿದ ಪಾರ್ಟ್ನರ್ಸ್ ಅಂದರೆ ಅವನ ಶೇರನ್ನು ಗೇನ್ ಮಾಡ್ತಾ ಇರುವಂಥ ರಿಮೈನಿಂಗ್ ಪಾರ್ಟ್ನರ್ಸ್ ಯಾರಿಬ್ಬರು ಇರ್ತಾರೆ ಅವರು ಕಂಪನ್ಸೇಷನ್ ಮಾಡಬೇಕಾಗತ್ತೆ ಗುಡ್ ವಿಲ್ ಅಮೌಂಟನ್ನು. ಅವನ ಶೇರನ್ನು ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ 20,000 ಅಂತ ಹೇಳಿ. ಸೊ ಇದನ್ನು 3:2ದಲ್ಲಿ ನಾವು ಹಂಚಿದಾಗ 12,000 ಮತ್ತು 8,000 ಬರುತ್ತೆ. ಸೊ ಆ 12,000 ಮತ್ತು 8,000 ಈಗ ಕವಿತಾ ಮತ್ತು ಸುನೀತಾ ಅಕೌಂಟಿಂದ ಕಟ್ ಮಾಡ್ಕೋತೀವಿ. ಕಟ್ ಮಾಡೋದು ಅಂದರೆ ಡಿಕ್ರೀಸ್ ಮಾಡಬೇಕು ಅವ್ರ ಅಕೌಂಟನ್ನು. ಸೊ ಅವರಿಬ್ಬರು ರಿಟೈರಿಂಗ್ ಪಾರ್ಟ್ನರಿಗೆ ಕೊಡ್ತಾ ಇದ್ದಾರೆ ಅಲ್ವಾ, ಹಾಗಾಗಿ ಅವರ ಅಕೌಂಟಿಂದ ಡಿಡಕ್ಟ್ ಮಾಡ್ತೀವಿ 12,000 ಮತ್ತು 8,000 ಅಂದರೆ ಡೆಬಿಟ್ ಎಂಟ್ರಿ ಹಾಕ್ತೀವಿ. ಹಾಗೆ ರಿಟೈರಿಂಗ್ ಪಾರ್ಟ್ನರ್ ಅನಿತಾಗೆ ಅದನ್ನು ಕ್ರೆಡಿಟ್ ಮಾಡ್ತೀವಿ ಅಥವಾ ಅವಳ ಅಕೌಂಟನ್ನು ಇನ್ಕ್ರೀಸ್ ಮಾಡ್ತೀವಿ 12,000 ಮತ್ತು 8,000ಇಂದ. ಈ ರೀತಿ ಫಸ್ಟ್ ಅಮೌಂಟನ್ನು ಬರ್ಕೊಂಡು ಬಿಟ್ಟರೆ ನಮಗೆ ಎಂಟ್ರಿ ಹಾಕೋದು ಸುಲಭ ಆಗುತ್ತೆ. ಈಗ ಹಿಂದ್ಗಡೆ ಬರೆಯೋಣ ನೋಡಿ. ಇಲ್ಲಿ ಅನಿತಾಗೆ 12,000 ಕೊಡ್ತಾ ಇರೋದು ಯಾರು, ಕವಿತಾ. ಹಾಗಾಗಿ ಅವಳ ಹೆಸರನ್ನ ಹಿಂದ್ಗಡೆ ಬರೆಯೋಣ, ಕವಿತಾಸ್ ಕ್ಯಾಪಿಟಲ್ ಅಂತಲೇ ಬರಿಬೇಕಾಗತ್ತೆ ಇಲ್ಲಿ. ಹಾಗೆ ಅನಿತಾಗೆ 8,000 ಕೊಡ್ತಾ ಇರೋದು ಸುನೀತಾ. ಸೊ ಹಿಂದ್ಗಡೆ ಈ 8,000 ಹಿಂದ್ಗಡೆ ಬೈ ಸುನೀತಾಸ್ ಕ್ಯಾಪಿಟಲ್ ಅಂತ ಬರಿತೀವಿ. ಹಾಗೆ ಈ ಕಡೆ ಅಮೌಂಟ್ ಬರ್ದಿದ್ದೀವಲ್ಲ ಡೆಬಿಟ್ ಸೈಡಲ್ಲಿ, ಇದಕ್ಕೆ ಹಿಂದ್ಗಡೆ ಇವರಿಬ್ರು ಸೇರಿ ಯಾರಿಗೆ ಕೊಟ್ಟಿದ್ದಾರೋ ಅವ್ರ ಹೆಸರನ್ನ ಬರಿಬೇಕು. ಇವರಿಬ್ರು ಸೇರಿ ಕೊಡ್ತಾ ಇರೋದು ಅನಿತಾಗೆ. ಸೊ ಹಿಂದ್ಗಡೆ ಟು ಅನಿತಾಸ್ ಕ್ಯಾಪಿಟಲ್ ಅಂತ ಬರಿತೀವಿ. ಓಕೆನಾ. ಸೊ ಈ ರೀತಿಯಾಗಿ ಜಸ್ಟ್ ಚೇಂಜಸ್ ಇರುತ್ತೆ. ಅಂದರೆ ಅಡ್ಮಿಷನ್ ಆಗಿರೋ ಪಾರ್ಟ್ನರ್ ಅಕೌಂಟನ್ನು ಡೆಬಿಟ್ ಮಾಡ್ತಿದ್ವಿ, ಹಾಗೆ ಉಳಿದಿಬ್ಬರ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಿದ್ವಿ. ಇದರ ಅಪೋಸಿಟ್ ಎಂಟ್ರಿ ಆಗ್ತಿತ್ತದು. ಬಟ್ ಇಲ್ಲಿ ಚೇಂಜಸ್ ಆಗುತ್ತೆ. ಇದೊಂದೇ ಕೇಸ್ ರಿಟೈರ್ಮೆಂಟಲ್ಲಿ ಬರೋದು, ಬಟ್ ಅಡ್ಮಿಷನಲ್ಲಿ ಆದರೆ 3-4 ಕೇಸ್ಗಳು ಇದ್ವು ಅಲ್ವಾ, ಹಾಗಾಗಿ ಅದಕ್ಕೆ ಹೋಲಿಸಿದ್ರೆ ಇದು ಈಸಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋಣ. ಲಾಸ್ಟ್ ಅಡ್ಜಸ್ಟ್ಮೆಂಟ್ ₹35,000 ಫ್ರಮ್ ಅನಿತಾಸ್ ಕ್ಯಾಪಿಟಲ್ ಅಕೌಂಟ್ ಟು ಬಿ ಟ್ರಾನ್ಸ್ಫರ್ ಟು ಹರ್ ಲೋನ್ ಅಕೌಂಟ್ ಅಂತ ಇದೆ. ಅವಳ ಲೋನ್ ಅಕೌಂಟಿಗೆ 35,000 ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಎಂಟ್ರಿ ಅವಳ ಕ್ಯಾಪಿಟಲ್ ಅಕೌಂಟಲ್ಲಿ ಕೊಡಬೇಕಾಗತ್ತೆ ನಾವು. ಸೊ ಅವಳ ಕ್ಯಾಪಿಟಲ್ ಅಕೌಂಟಲ್ಲಿಗೆ ಎಷ್ಟು ಕೊಡಬೇಕು ಅನ್ನೋದನ್ನು ನಾವು ಇಲ್ಲೆಲ್ಲ ರೆಕಾರ್ಡ್ ಮಾಡಿದ್ದೀವಿ. ಈಗ ಕೊಡ್ತಾ ಇರೋದಕ್ಕೆ ಎಂಟ್ರಿ ಡೆಬಿಟ್ ಸೈಡಲ್ಲಿ ಬರುತ್ತೆ. ಸೊ ಎನಿ ಮೋಡ್ ಆಫ್ ಪೇಮೆಂಟ್ ಯಾವುದೇ ಥರದಲ್ಲಿ ಇರಲಿ, ಅದು ಕ್ಯಾಶಲ್ಲಿ ಪೇಮೆಂಟ್ ಮಾಡಿದಿರಲಿ, ಲೋನಿಗೆ ಟ್ರಾನ್ಸ್ಫರ್ ಮಾಡಿದಿರಲಿ, ಅದಕ್ಕೆ ಎಂಟ್ರಿ ಡೆಬಿಟ್ ಸೈಡಲ್ಲಿ ಬರುತ್ತೆ. ಸೊ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು 35,000 ಅಂತ ಹೇಳಿದ್ದಾರೆ. ಹಾಗಾಗಿ ಅನಿತಾಸ್ ಲೋನ್ ಅಂತ ತಗೊಳ್ಳೋಣ ಇಲ್ಲಿ. ಈಗ ಅವಳು ಪಾರ್ಟ್ನರ್ ಆಗಿ ಉಳಿದಿಲ್ಲ, ಔಟ್ಸೈಡರ್ ಆಗ್ತಾಳೆ, ಹಾಗಾಗಿ ಲೋನ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ 35,000 ಇಲ್ಲಿ ಅವಳ ಕಾಲಮಲ್ಲಿ ಬರೆಯೋಣ. ಇದಕ್ಕೆ ಇನ್ನೊಂದು ಎಂಟ್ರಿ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಆ್ಯಸ್ ಇಟ್ ಇಸ್ ಲ್ಯಾಬಿಲಿಟಿ, ಅನಿತಾ ಇನ್ನು ಮುಂದೆ ನಮಗೆ ಲ್ಯಾಬಿಲಿಟಿ ಆಗ್ತಾಳೆ, ಹಾಗಾಗಿ ಅವಳ ಅಕೌಂಟನ್ನು ಈ ರೀತಿ ಲೋನ್ ಅಕೌಂಟ್ ಅಂತ ಹೇಳಿ ತೋರಿಸ್ತೀವಿ. 35,000ಗೆ ಈ ರೀತಿ ಬರಿತೀವಿ. ಆ್ಯಂಡ್ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಬ್ಯಾಲೆನ್ಸ್ ಟು ಬಿ ಪೇಯ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಇದಕ್ಕೆ ನಾವು ಅಡ್ಜಸ್ಟ್ಮೆಂಟನ್ನು ಬ್ಯಾಲೆನ್ಸ್ ಮಾಡಿದ ನಂತರ ಕೊಡ್ತೀವಿ. ಅಂದರೆ ಬ್ಯಾಲೆನ್ಸ್ ಮಾಡಿ ಬಂದಿರೋ ಅಮೌಂಟ್ ಏನಿರುತ್ತೆ ಅದನ್ನು ಬ್ಯಾಂಕ್ ಥ್ರೂ ಪೇಮೆಂಟ್ ಮಾಡ್ತೀವಿ. ಹೇಗೆ ಎಂಟ್ರಿ ಕೊಡೋದು ಆಮೇಲೆ ನೋಡೋಣ. ಅದಕ್ಕೂ ಮೊದಲು 1 by 1 ಅಕೌಂಟ್ಗಳನ್ನ ಕ್ಲೋಸ್ ಮಾಡ್ತಾ ಬರ್ತೀವಿ. ಮೊದಲಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಪ್ರಾಫಿಟ್ ಸೈಡಲ್ಲಿ ಜಾಸ್ತಿ ಬರ್ತಾ ಇದೆ ನೋಡಿ, 21,000.
ಸೊ 21,000 ಎರಡು ಕಡೆ ಬರ್ಕೊಂಡ್ವಿ ಆ್ಯಂಡ್ ಇದರಲ್ಲಿ ಡೆಬಿಟ್ ಸೈಡ್ ಟೋಟಲ್ 1,000 ಲೆಸ್ ಮಾಡಿದ್ರೆ 20,000 ಬ್ಯಾಲೆನ್ಸ್ ಬರ್ತಾ ಇದೆ. ಇದನ್ನು ನಾವು ಆಲ್ ಪಾರ್ಟ್ನರ್ಸ್ಗೆ ಎಲ್ಲ ಪಾರ್ಟ್ನರ್ಸ್ಗೆ ಹಂಚಬೇಕಾಗತ್ತೆ. ಸೊ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಬರ್ಕೊಂಡ್ವಿ 4 ಲೈನ್ ಮೇಲ್ಗಡೆ. ಆ್ಯಂಡ್ 3 ಜನರಿಗೂ ಹಂಚಬೇಕು ನಾವು ಇದನ್ನು. ಅಡ್ಮಿಷನಲ್ಲಾದರೆ ಇಬ್ಬರಿಗೆ ಹಂಚ್ತಿದ್ವಿ, ಬಟ್ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಅಂದರೆ ಆಲ್ ದಿ ಪಾರ್ಟ್ನರ್ಸ್ ಆಗ್ತಾರೆ, ಅನಿತಾನು ಸೇರಿ ಎಲ್ಲರೂ ಆಗ್ತಾರೆ ಅಲ್ವಾ. ಹಾಗಾಗಿ ಎಲ್ರಿಗೂ ಹಂಚಬೇಕಾಗತ್ತೆ ನಾವು, ಅನಿತಾ, ಕವಿತಾ ಆ್ಯಂಡ್ ಸುನೀತಾ. ಆ್ಯಂಡ್ ಈ ಥರ ಬರೆಯುವಾಗ ಈ ಅಮೌಂಟ್ ಬರೆದಿರ್ತೀವಲ್ಲ ಅದ್ರ ಪಕ್ಕಕ್ಕೆ ಮುಗಿಯೋ ಹಾಗೆ ನೀವು ನೋಡ್ಕೊಳ್ಬೇಕಾಗತ್ತೆ. ಅವರಿಗೆ ಶೇರನ್ನು ತೋರಿಸಿರ್ತೀವಲ್ಲ ಅದು ಇಲ್ಲಿಗೆ ಮುಗಿಬೇಕು, ಇನ್ನು ಕೆಳಗಡೆ ಬರೋ ಹಾಗಿಲ್ಲ, ಟೋಟಲ್ ಪಕ್ಕ ಬರೋ ಹಾಗಿಲ್ಲ. ಸೊ 20,000 ಇನ್ ದ ರೇಷಿಯೋ ಆಫ್ 5:3:2. 10,000, 6,000 ಆ್ಯಂಡ್ 4,000 ಬರ್ತಾ ಇದೆ. ಇದಕ್ಕೆ ಇನ್ನೊಂದು ಎಂಟ್ರಿನ ನಾವು ಅಪೋಸಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹಾಕ್ತೀವಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಂತು, ಹಾಗಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಅಪೋಸಿಟ್ ಸೈಡಲ್ಲಿ ಎಂಟ್ರಿ ಬರಬೇಕಲ್ವಾ, ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಇಟ್ ಈಸ್ 10,000, 6,000 ಆ್ಯಂಡ್ 4,000. ಓಕೆ, ಈಗ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಯೂಶ್ವಲ್ ಆಗಿ ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತಲ್ವಾ, ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಆದರೆ ಮಾತ್ರ ಕೆಲವು ಸಲ ಡೆಬಿಟ್ ಸೈಡಲ್ಲಿ ಜಾಸ್ತಿ ಇರುತ್ತೆ. ಇದು ನಾರ್ಮಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಕ್ರೆಡಿಟ್ ಟೋಟಲ್ ಜಾಸ್ತಿ ಇರುತ್ತೆ. ಮೊದಲು ಅನಿತಾಗೆ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಕ್ರೆಡಿಟ್ ಸೈಡ್ ಟೋಟಲ್ 85,000 ಬರ್ತಾ ಇದೆ, ಅದನ್ನು ಎರಡು ಕಡೆ ಬರ್ಕೊಂಡ್ವಿ. ಈಗ ಇದರಲ್ಲಿ ಈ ಕಡೆ 35,000 ಲೆಸ್ ಮಾಡಿದರೆ ಅವಳ ಬ್ಯಾಲೆನ್ಸ್ 50,000 ಬರುತ್ತೆ. ಇದನ್ನು ಮೇಲ್ಗಡೆನೇ ಬರಿತೀವಿ, 1 ಲೈನ್ ಮೇಲೆ ಬರಿತಿದ್ವಲ್ಲ ಬ್ಯಾಲೆನ್ಸನ್ನು, ಆ ಥರ ಬರೆಯಲ್ಲ, ಅದಕ್ಕೂ ಮೇಲ್ಗಡೆ ಬರಿತೀವಿ. ಆ್ಯಂಡ್ ಹಿಂದ್ಗಡೆ ಇದನ್ನು ಪೇಮೆಂಟ್ ಮಾಡೋದು ಬ್ಯಾಂಕ್ ಥ್ರೂ ಅಂತ ಹೇಳಿದ್ದಾರೆ ಬ್ಯಾಲೆನ್ಸನ್ನು, ಹಾಗಾಗಿ 2 ಬ್ಯಾಂಕ್ ಅಕೌಂಟ್ ಅಂತ ತೊಗೋತೀವಿ. ಸೊ ಇದಕ್ಕೆ ಇನ್ನೊಂದು ಎಂಟ್ರಿನ ನಾವು ಬ್ಯಾಂಕ್ ಅಕೌಂಟಲ್ಲಿ ಕೊಡಬೇಕು. ಬ್ಯಾಂಕ್ ಅಕೌಂಟನ್ನು ನಾವು ಇಲ್ಲಿ ರೆಡಿ ಮಾಡಿದ್ದೀವಿ ನೋಡಿ, ಅಪೋಸಿಟ್ ಎಂಟ್ರಿ ಹಾಕಬೇಕು. ಸೊ ಅನಿತಾ ಕ್ಯಾಪಿಟಲಲ್ಲಿ 2 ಬ್ಯಾಂಕ್ ಅಂತ ಬಂದಿದೆ, ಬ್ಯಾಂಕ್ ಅಕೌಂಟಲ್ಲಿ ಅಪೋಸಿಟ್ ಸೈಡಲ್ಲಿ ಬೈ ಅನಿತಾಸ್ ಕ್ಯಾಪಿಟಲ್ ಅಂತ ತೊಗೋಬೇಕು. ದಟ್ ಈಸ್ 50,000. ಆ್ಯಂಡ್ ಈಗ ಉಳಿದಿಬ್ಬರ ಅಕೌಂಟನ್ನು ನಾವು ಕ್ಲೋಸ್ ಮಾಡೋಣ, ಕವಿತಾ ಮತ್ತು ಸುನೀತಾ. ಸೊ ಕವಿತಾ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ 39,000 ಬರ್ತಾ ಇದೆ, ಅದನ್ನು ಎರಡು ಕಡೆ ಬರ್ಕೊಂಡ್ವಿ. ಹಾಗೆ ಅದರಲ್ಲಿ 12,000 ಲೆಸ್ ಮಾಡಿದರೆ, ಈ ಕಡೆ ಟೋಟಲನ್ನು ಲೆಸ್ ಮಾಡಿದರೆ ಬ್ಯಾಲೆನ್ಸ್ 27,000 ಬಂತು, ಅದನ್ನು 1 ಲೈನ್ ಮೇಲ್ಗಡೆ ಬರಿತೀವಿ. ಹಾಗೆ ಸುನೀತಾ ಕ್ಯಾಪಿಟಲ್ ನೋಡೋಣ, ಈ ಕಡೆ ಟೋಟಲ್ 26,000 ಬರ್ತಾ ಇದೆ, ಅದನ್ನು ಎರಡು ಕಡೆ ಬರ್ಕೊಂಡ್ವಿ. ಹಾಗೆ ಈ ಕಡೆ ಟೋಟಲನ್ನು ಲೆಸ್ ಮಾಡಿದರೆ 18,000 ಬ್ಯಾಲೆನ್ಸ್ ಬರ್ತಾ ಇದೆ. ಸೊ ಇದು ಬ್ಯಾಲೆನ್ಸ್ ಆಗಿರುತ್ತೆ, ಯಾಕಂದರೆ ಇವರಿಬ್ಬರು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್. ಸೊ ಇವರಿಗೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗಬೇಕು, ಹಾಗಾಗಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿತೀವಿ. ಈ ಬ್ಯಾಲೆನ್ಸನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಅನಿತಾಸ್ ಲೋನ್ ಆದ ನಂತರನೇ ನಾವು ಕ್ಯಾಪಿಟಲನ್ನು ತೋರಿಸ್ಬೇಕು. ಇಲ್ಲಿ ಬಂದಿರೋ ಬ್ಯಾಲೆನ್ಸನ್ನು ಬರಿತೀವಿ 27,000 ಆ್ಯಂಡ್ 18,000. ಈ ಥರ ಇನ್ನರ್ ಕಾಲಮಲ್ಲಿ ಬರೆದು ಔಟರ್ ಕಾಲಮಲ್ಲಿ ತೊಗೋಬೋದು, ಇಲ್ಲ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಕೂಡ ಬರಿಬೋದು. 45,000 ಬಂತು ಟೋಟಲ್. ಹಾಗೆ ಇನ್ನೊಂದು ಅಕೌಂಟನ್ನು ನಾವು ಬ್ಯಾಲೆನ್ಸ್ ಮಾಡೋದು ಬಿಟ್ಟಿದ್ದೀವಿ, ದಟ್ ಈಸ್ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಸೊ ಬ್ಯಾಂಕ್ ಅಕೌಂಟಲ್ಲಿ ಯಾವ ಕಡೆ ಜಾಸ್ತಿ ಬರಬೇಕು, ಯೂಶ್ವಲಿ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇರಬೇಕು, ಯಾಕಂದರೆ ಅದೊಂದು ಅಸೆಟ್. ಬಟ್ ಇಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ ನೋಡಿ, ನಮ್ಮ ಹತ್ರ ಇರೋದೇ ಬ್ಯಾಲೆನ್ಸ್ ಇರೋದೇ 8,500. ಆದರೆ ಈಗ ಅನಿತಾಗೆ ನಾವು 50,000 ಪೇ ಮಾಡಬೇಕಾಗಿದೆ, ಅದಕ್ಕೆ ಅವರು ಈ ಸೆಂಟೆನ್ಸನ್ನು ಕೊಟ್ಟಿರೋದು. ಅವ್ರು ಏನು ಹೇಳಿದ್ದಾರೆ ನೋಡಿ, 35,000 ಫ್ರಮ್ ಅನಿತಾಸ್ ಕ್ಯಾಪಿಟಲ್ ಅಕೌಂಟ್ ಟು ಬಿ ಟ್ರಾನ್ಸ್ಫರ್ ಟು ಹರ್ ಲೋನ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಬಿ ಪೇಡ್ ಥ್ರೂ ಬ್ಯಾಂಕ್ ಅಂತ ಹೇಳಿದಾರಲ್ವಾ. ಇಫ್ ರಿಕ್ವೈರ್ಡ್ ನೆಸೆಸರಿ ಓವರ್ ಡ್ರಾಫ್ಟ್ ಮೇ ಬಿ ಆಬ್ಟೈನ್ಡ್ ಫ್ರಮ್ ಬ್ಯಾಂಕ್ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಹತ್ರ ಸಪೋಸ್ ಅಷ್ಟು ಪೇ ಮಾಡೋದಕ್ಕೆ ಅಮೌಂಟ್ ಇರಲಿಲ್ಲ ಅಂದರೆ ಬ್ಯಾಂಕಲ್ಲಿ ಓವರ್ ಡ್ರಾಫ್ಟ್ ಫೆಸಿಲಿಟಿನ ತೊಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಇಷ್ಟೇ, ಓವರ್ ಡ್ರಾಫ್ಟ್ ಅಂದರೆ ಮತ್ತೇನೂ ಅಲ್ಲ, ನಮ್ಮ ಹತ್ರ ಸಫಿಷಿಯೆಂಟ್ ಅಮೌಂಟ್ ಇಲ್ಲ ಅಂತಂದರೆ ನಮ್ಮ ಹತ್ರ ಇರೋ ಅಮೌಂಟ್ಗಿಂತನೂ ಜಾಸ್ತಿ ನಾವು ವಿತ್ಡ್ರಾ ಮಾಡ್ಕೋಬೋದು ಅಂತ ಫೆಸಿಲಿಟಿಗೆ ಓವರ್ ಡ್ರಾಫ್ಟ್ ಅಂತ ಹೇಳ್ತೀವಿ. ಸೊ ಯಾವಾಗೆಲ್ಲ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸನ್ನು ತೋರಿಸುತ್ತೋ, ಅಂದರೆ ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಇರುತ್ತೋ, ಆವಾಗ ಅದು ಬ್ಯಾಂಕ್ ಓವರ್ ಡ್ರಾಫ್ಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಕೂಡ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ನೋಡಿ. ಸೊ ಶಾರ್ಟೇಜ್ ಡೆಬಿಟಲ್ಲಿ ಬರುತ್ತೆ, ಆದರೆ ಶಾರ್ಟೇಜನ್ನು ನಾವು ಇಲ್ಲಿ ಬರಿತೀವಿ ಅಂದ ತಕ್ಷಣ ಅದು ಡೆಬಿಟ್ ಬ್ಯಾಲೆನ್ಸ್ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಜಾಸ್ತಿ ಯಾವ ಕಡೆ ಇದೆ ಆ ಕಡೆ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಸೊ ಇದರಲ್ಲಿ 50,000ಅಲ್ಲಿ 8,500 ಲೆಸ್ ಮಾಡಿದ್ರೆ 41,500 ಬಂತು. ಆ್ಯಂಡ್ ಇದಕ್ಕೆ ನಾವು 2 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿತೀವಿ. ಆ್ಯಂಡ್ ಇದನ್ನು ಬ್ಯಾಂಕ್ ಅಕೌಂಟನ್ನು ನಾವು ಅಸೆಟಲ್ಲಿ ತೋರಿಸೋ ಹಾಗಿಲ್ಲ. ಯಾಕೆ ತೋರಿಸಲ್ಲ ಅಂದರೆ ಇದು ಡೆಬಿಟ್ ಬ್ಯಾಲೆನ್ಸ್ ತೋರಿಸ್ತಾ ಇಲ್ಲ, ಅಪೋಸಿಟ್ ಬ್ಯಾಲೆನ್ಸನ್ನು ತೋರಿಸಿದೆ ಅಲ್ವಾ, ಕ್ರೆಡಿಟ್ಸ್ ಬ್ಯಾಲೆನ್ಸನ್ನು ತೋರಿಸ್ತಾ ಇದೆ. ಹಾಗಾಗಿನೇ ನಾವು ಇದಕ್ಕೆ ಎಂಟ್ರಿನ ಎಲ್ಲಿ ಕೊಡ್ತೀವಿ, ಲ್ಯಾಬಿಲಿಟಿ ಸೈಡಲ್ಲಿ ತೋರಿಸ್ತೀವಿ. ಅಂದರೆ ಇದಕ್ಕೆ ಎಂಟ್ರಿನ ನಾವು ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಹೇಳಿ ಕೊಡಬೇಕು. ಆ್ಯಂಡ್ ಇನ್ನೊಂದು ಪಾಯಿಂಟ್ ನಿಮಗೆ ಗೊತ್ತಿರಲಿ, ಇದನ್ನು ಈ ಬ್ಯಾಂಕ್ ಓವರ್ ಡ್ರಾಫ್ಟಿಗೆ ಎಂಟ್ರಿನ ನಾವು ಮೇಲ್ಗಡೆನೇ ಕೊಡಬೇಕಾಗತ್ತೆ. ಬಟ್ ನನಗಿಲ್ಲಿ ಜಾಗ ಇಲ್ಲ, ನಾನು ಹಾಗಾಗಿ ಕೆಳಗಡೆ ತಗೋತಾ ಇದ್ದೀನಿ. ಬಟ್ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಇದು ಮೇಲ್ಗಡೆನೇ ಇರಬೇಕಾಗುತ್ತೆ. ಇಲ್ಲಿ ಪ್ರೊವಿಷನ್ ಫಾರ್ ಲೀಗಲ್ ಡ್ಯಾಮೇಜಸ್ ಕೆಳಗಡೆ ಬ್ಯಾಂಕ್ ಓವರ್ ಡ್ರಾಫ್ಟ್ ತೊಗೊಂಡು ಆಮೇಲೆ ಅನಿತಾಸ್ ಲೋನನ್ನು ಬರೀಬೇಕು. ಅಷ್ಟು ಸ್ಪೇಸನ್ನು ನೀವು ಇಟ್ಕೊಳ್ಳಿ ಈ ಥರದ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಾಗ. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ 41,500 ಬಂದಿದೆ, ಅದನ್ನು ಇಲ್ಲಿ ತಗೋತೀವಿ. ಈಗ ಬ್ಯಾಲೆನ್ಸ್ ಶೀಟನ್ನು ಟೋಟಲ್ ಮಾಡ್ತೀವಿ ನೋಡಿ. ಲಯಬಿಲಿಟಿ ಸೈಡಲ್ಲಿ 1,54,500 ಬರ್ತಾ ಇದೆ ಟೋಟಲ್.
ಹಾಗೆ ಅಸೆಟ್ ಸೈಡ್ ಟೋಟಲನ್ನು ನೋಡೋಣ. ಒಂದ್ಸಲ ಎಲ್ಲ ಇನ್ನರ್ ಕಾಲಮನ್ನು ಔಟರ್ ಕಾಲಮಿಗೆ ತೊಗೊಂಡಿದ್ದೀರಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ, ಕ್ಲೋಸ್ ಮಾಡಿ. ಅದಿಲ್ಲ ಅಂತಂದರೆ ಔಟರ್ ಕಾಲಮಲ್ಲಿ ತೊಗೊಂಡಾದ ನಂತರ ಟೋಟಲ್ ಮಾಡಿ. 1,54,500 ಬರ್ತಾ ಇದೆ. ಸಿಂಪಲ್ ರೈಟ್? ಸೊ ಈ ರೀತಿಯಾಗಿ ನಾವು ಈ ಥರದ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತೀವಿ. ಆ್ಯಂಡ್ ಈ ಮೆಥಡ್ ನಿಮಗೆ ಪ್ರಾಕ್ಟೀಸ್ ಆಗಿಬಿಟ್ರೆ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಒಂದೇ ಸಲಕ್ಕೆ ಇದನ್ನು ಟ್ಯಾಲಿ ಮಾಡ್ಬೋದು. ಜಸ್ಟ್ ದ ಥಿಂಗ್ ಈಸ್ ನಿಮಗೆ ಎಲ್ಲ ಲಾಜಿಕ್ ಗೊತ್ತಿರಬೇಕು ಅಷ್ಟೇ. ಆ್ಯಂಡ್ ದಿಸ್ ಇಸ್ ದಿ ಪ್ರೊಫೆಷನಲ್ ಮೆಥಡ್. ಐ ಹೋಪ್ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅನ್ಕೋತೀನಿ. ಇನ್ಯಾವ ಪ್ರಾಬ್ಲಮ್ ಮೇಲೆ ನಿಮಗೆ ವೀಡಿಯೋಸ್ಗಳು ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದರಲ್ಲಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ಯಾವುದಾದ್ರೂ ಟಾಪಿಕ್ ಮೇಲೆ ನಿಮಗೆ ವೀಡಿಯೋಸ್ಗಳು ಬೇಕಿದ್ದರೆ ಅದನ್ನು ಕೂಡ ನೀವು ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಅಕೌಂಟೆನ್ಸಿನ ಹೀಗೆ ತುಂಬ ಈಸಿಯಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಕಲಿಯೋದಕ್ಕೆ ನಮ್ಮ ಚಾನಲ್ ಅಕೌಂಟೆನ್ಸಿ ಈಸಿ ಲರ್ನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಪಾರ್ಟ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.